ಮೊನ್ನೆ ನಾನು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ನಂದಿಹಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಥಂಡಿ ನೋಡ್ರಿ, ಬೆಂಗಳೂರಾಗ ಹಂಗ ಥಂಡಿ, ಸಿಕ್ಕಾಪಟ್ಟೆ ಥಂಡಿತ್ತು. ಗಂಟ್ಲು ಒಂಥರ ನೋವು, ಕೆಮ್ಮು. ಇನ್ನು ಅಲ್ಲೊಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಗಂಟ್ಲು ಸರಳ ಆಗತ್ತೆ. ಈಗ ಮಾತಾಡ್ಬೇಕಲ್ರಿ, 10 ಗಂಟೆ ಅಂದ್ರೆ ಅಲ್ಲಿ ಇರ್ಬೇಕು, ಕಾರ್ಯಕ್ರಮ ಸ್ಟಾರ್ಟ್ ಅಂತ ಹೇಳಿದ್ರು. ಸರಿ, ನಾನು ಬೆಳಗ್ಗೆನೇ ಹೊರಟಿದ್ದೆ. ಒಂದು ಕಾಫಿ ಕುಡಿಯೋಣ ಅಂತ ಅಲ್ಲೊಂದು ಸಾಣದೊಂದು ಹೋಟ್ಲ್ ಇತ್ತು. ಆ ಹೋಟ್ಲ್ ಒಳಗೆ ಕುತ್ಕೊಂಡು ಒಂದು ಕಾಫಿ ಕೊಡಪ್ಪ. ಸರಿ ಅಂತ ಒಂದು ಕಾಫಿ ತಂದಿಟ್ರು. ಇನ್ನೇನ್ ಕುಡಿಬೇಕ್ರಿ, ಯಾವನೋ ಒಬ್ಬ ಅಲ್ಲಿ ಹಳ್ಳಿ ಅವನವನು ಹೊರಟಿದ್ದವನು ಬಾಗಿಲಲ್ಲಿ ನಿಂತ್ಕೊಂಡು, ಆ ಹಳ್ಳಿ ಮಂದಿ ನೋಡಿಲ್ರಿ ಇಲ್ಲಿ ಹೆಂಗ್ ಕಟ್ಟಿರ್ತಾರ, ಕೆಳಗ್ ಚಡ್ಡಿ ಕಾಣ್ತಿತ್ತು, ಮೇಲೆ ಲುಂಗಿ ಕಟ್ಕೊಂಡಿದ್ದ. ನನ್ನ ಗುರಾಯಿಸ್ಕೊಂಡು ನೋಡ್ತಿದ್ದವ. ನಾನ್ ಅನ್ಕೊಂಡೆ, ನನ್ನ ಯಾಕೆ ನೋಡಕತ್ತಾನ ಅಂದೆ. ಸರಿ, ಇನ್ನೇನ್ ಕುಡಿಬೇಕು ಬಂದ ನನ್ನ ಹತ್ರ. ಎಲ್ಲೋ ಎಕ್ಸ್ಕ್ಯೂಸ್ ಮೇ. ಯಾಕಪ್ಪ, ನಾನೇನೋ ಒಂದು ಕೇಳ್ತೀನಿ, ದಯವಿಟ್ಟು ತಪ್ಪಿಸ್ಕೋಬಾರ್ದು, ಸುಳ್ಳು ಹೇಳ್ಬಾರ್ದು ನನಗೆ. ಸರಿಪ್ಪ ಹೇಳು, ಏನಾಗಬೇಕಾಗಿತ್ತು. ಸುಳ್ಳು ಹೇಳಿದ್ರೆ ನಾನು ಹೊಡೆದಾಕ್ಬಿಡ್ತೀನಿ, ಸರಿ ಇಲ್ಲ ನನ್ನ ಮಗ ನಾನು. ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳು, ಸತ್ಯ ಹೇಳ್ಬೇಕು. ಆಯ್ತಪ್ಪ, ಸತ್ಯ ಹೇಳ್ತೀನಿ. ಸುಳ್ಳು ಹೇಳಿದ್ರೆ ನಾನು ಸರಿ ಇಲ್ಲ ನನ್ನ. ಅಮ್ಮ ಆಗ್ಲೇನ ಬೇರೆ ತರ ಕಾಪಿ ಕೊಡ್ಬಿಟ್ಟಿದ್ದಾರೆ, ಹುಟ್ಕೊಳ ಮಗ ಮುಂಚೆ ಹೇಳ್ತೇನೆ. ಸರಿ ಆಯ್ತು, ಹೇಳಲಿ, ಏನಾಗಬೇಕಾಗೈತಿ ನೀನು. ನೀವು ಅವಿನಾಶ್ ಅಲ್ವಾ? ಯಾವ ಅವಿನಾಶಪ್ಪ? ನಾನು ಫಿಲ್ಮ್ ಆಕ್ಟರ್ ಅವಿನಾಶ್ ಅಲ್ವಾ? ಲೇ ಹುಚ್ಚ, ಆ ಫಿಲ್ಮ್ ಆಕ್ಟರ್ ಇಲ್ಲಿ ಯಾಕೆ ಬರ್ತಾರೆ ಕಾಪಿ ಕುಡಿಯಕ? ಆ ಅವಿನಾಶ್ ಅವರ ಬೇರೆ, ನಾನು ಅವಿನಾಶ್ ಅಲ್ಲಪ್ಪ. ಸುಳ್ಳು ಹೇಳ್ತಾ ಇದೀಯಾ, ಇದೇನಾಗಲ್ಲ. ಸುಳ್ಳು ಹೇಳಿದ್ರೆ ಸರಿ ಇಲ್ಲ ನನ್ನ ಮಗ, ಹೊಡೆದಾಕ್ಬಿಡ್ತೀನಿ ನಾನು. ಲೇ ಅಪ್ಪ, ಏನಾಗ್ಬೇಕಾಗೈತೆ ಹೇಳು, ಮತ್ತೆ ಸತ್ಯ ಹೇಳು, ನಿನ್ನ ಅವಿನಾಶ್ ಹೌದ ಅಲ್ವಾ? ಆ ಕಡೆ ಈ ಕಡೆ ನೋಡಿದ್ದೀನಿ ನಾನು, ಯಾರು ಇರ್ಲಿಲ್ಲ. ಬಾಯಿಲೆ ತಮ್ಮ, ಯಾರು ಮುಂದೆ ಹೇಳ್ಬೇಡ, ನಾನೇ ಅವಿನಾಶ ಅಂತ. ಹೌದಾ, ನೀವು ಅವಿನಾಶನ? ಮತ್ತೆ ನಿಮ್ ಮುಸುಡಿ ನೋಡಿದ್ರೆ ಆತರ ಕಾಣಿಸ್ತಾ ಇಲ್ಲ ಅಂದ. ಅಲ್ಲ, ಅಲ್ಲಲಿ ಅಂದ್ರೆ ಹೌದು ಅಂತಾನೆ, ಹೌದಲಿ ಅಂತಂದ್ರೆ ಅಲ್ಲ ಅಂತಾನೆ. ಲೇ ಅಪ್ಪ, ಏನಾಗಬೇಕಾಗೈತೆ ಹೇಳು, ನೀನ್ ಯಾರಾದ್ರೆ ನನಗೇನ್ ಆಗ್ಬೇಕಾಯ್ತು? ಹೋಗ್ಲಿ, ಏನ್ ಮಾಡ್ತಾ ಇದ್ದೀರ? ಕಾಫಿ ಕುಡಿತಾ ಇದ್ದೀನಿ. ಯಾಕೆ? ಸಿಕ್ಕಾಪಟ್ಟೆ ಕೆಮ್ಮಪ್ಪ, ನೆಗಡಿ ಆಗಿದೆ, ಕಫ ಎಲ್ಲ ಕಟ್ಕೊಂಡಿದೆ, ಕಾಫಿ ಕುಡಿದ್ರೆ ಹೋಗುತ್ತಂತ ಕಾಫಿ ಕುಡಿತಾ ಇದ್ದೇನೆ. ಎಲ್ಲೋಫರ್ ಮಗ ಹೇಳಿದ, ಕಾಫಿ ಕುಡಿದ್ರೆ ಕೆಮ್ಮು ಹೋಗುತ್ತಂತ. ಎಲ್ಲ ದೊಡ್ಡವ್ರು ಹೇಳ್ತಾರೆ, ಅದಕ್ಕೆ ಕುಡಿಯೋಣ ಅಂತ ಕೂತಿದ್ದೀನಿ. ಜೇಬಿಂದ ತೆಗೆದೊಂದು 3,00,000 ಬಾಟ್ಲಿ ಇಟ್ಟ. ಇದನ್ನ ಕುಡಿ, ಸ್ಪಾಟಲ್ಲಿ ಕೆಮ್ಮು ನೆಗಡಿ ಸ್ಪಾಟಲ್ಲೇ ಹೋಗತ್ತೆ. ಇದನ್ನ ಕುಡಿದ್ರೆ ಕೆಮ್ಮು ನೆಗಡಿ ಹೋಗುತ್ತಾ? ಏನ್ ಗ್ಯಾರಂಟಿ? ನಾನೇ ನಿಂತಿದ್ದೀನಲ್ಲ, ನಾನೇ ಗ್ಯಾರಂಟಿ, ಇನ್ನೇನ್ ಬೇಕು ನಿನಗೆ? ಅಲ್ಲ, ಇದನ್ನ ಕುಡಿದ್ರೆ ಹೋಗುತ್ತಂತೀಯ? ಯಾಕೆ ಹೋಗಲ್ಲ? ನೋಡು, ನಾನು ಇದನ್ನ ಕುಡಿಯಕ್ ಸ್ಟಾರ್ಟ್ ಮಾಡಿ ಬರೀ 5 ವರ್ಷ ಆಯ್ತಮ್ಮ. ನಮ್ಮಪ್ಪ 3 ಎಕರೆ ಜಮೀನ್ ಇಟ್ಟಿದ್ದ, ಅದು ಹೋಯ್ತು. ಇನ್ನು 2 ಸೈಟ್ ಇತ್ತಪ್ಪ, ಅದು ಹೋಯ್ತು. 3 ಮನೆ ಇತ್ತು, ಅದು ಯಾವತ್ತೋ ಎಗರೋಯ್ತು. ಇನ್ನು ನೆಂಟಿ ಮಾಂಗಲ್ಯ ಚೈನು ಬಳೆ ಎಲ್ಲ ಎಕ್ಕುಟ್ಟಿರ್ದೋಗ್ಬಿಡ್ತು. ಇಷ್ಟೆಲ್ಲ ಹೋಗಿದೆ, ಪುಟ್ಬಸಿ ನಿನ್ ಕೆಮ್ಮು ಹೋಗಲ್ವಾ? ಇವನು ಹೊರಗ ಮುಳಿಬಿಟ್ಟಾರ ಮಗ ಅಂತ. ಅಲ್ಲಿ ಹಿಂಗೆಲ್ಲ ಕುಡಿತಲ್ಲ, ತಪ್ಪಲ್ವೇನಪ್ಪ? ಯಾರು ಹೇಳಿದ್ದು ತಪ್ಪು ಅಂತ? ನೋಡಮ್ಮ, ದಿನ ಕುಡಿದ್ರೆ ಮನೆ ಹಾಳಾಗತ್ತೆ, ಕುಡಿದಿದ್ರೆ ದೇಶ ಹಾಳಾಗತ್ತೆ. ನಾವು ಮನೆ ಹಾಳಾದ್ರೂ ಪರವಾಗಿಲ್ಲ, ದೇಶ ಹಾಳಾಗ್ಬಾರ್ದಮ್ಮ, ಅದಕ್ಕೆ ಕುಡಿತಾ ಇರೋದು ನಾವು. ಹೌದಾ? ಹೌದನಪ್ಪ, ಗೊತ್ತಿರ್ಲಿಲ್ಲಪ್ಪ ನನಗೆ. ನೀವು ಕುಡಿಯಲ್ವಾ? ಇಲ್ಲಪ್ಪ, ನಾನು ಕುಡಿಯಲ್ಲ. ನಿಂದು ಒಂದ್ ಜನ್ಮನ, ಭೂಮಿಗೆ ಬಾರ ನನ್ ಮಕ್ಕಳ ನೀವೆಲ್ಲ. ನೋಡೋ, ನಮ್ಮಿಂದ ದೇಶ ಹೆಂಗ್ ಉದ್ಧಾರ ಮಾಡ್ತಾ ಇದ್ದೀವಿ. ಅವ್ನು ಕುಡುಕನ ಮಾತ್ಕೆ ಅವ್ನು ಹೇಳೋದು ಒಂಥರ ಸತ್ಯಾನ ಐತೆ ಅನಿಸ್ತಾರ ನನ್ಗ.